ಇದು ಪ್ರೀಮಿಯಂ ಸೈಜ್ ಅಂತ ಹೇಳ್ತೀವಿ, ಎಕ್ಸ್ಪೋರ್ಟ್ ಮಾಡ್ಬೋದು. ನೋಡಿ ಇದು ಬ್ಲೂಬೆರಿ ಸೂಪರ್ ಫುಡ್ ಅಂತ ಹೇಳ್ತೀವಿ. ಪ್ರತಿ ವರ್ಷ 3,000 ಕೋಟಿಯಷ್ಟು ಇಂಪೋರ್ಟ್ ನ ಮಾಡಿಸ್ಕೊಂತೀವಿ. ರೂಟ್ಸ್ ಎಲ್ಲ ಮೇಲೆ ಇರೋದ್ರಿಂದ ಈ ತರ ಮಲ್ಚಿಂಗ್ ಮಾಡ್ಕೋಬೇಕು. ವಿತಿನ್ 3 ಮಂತ್ಸ್ ಅಲ್ಲಿ ನಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. 1 ಎಕರೆಗೆ ನಾವು 1,800 ಇಂದ 2,000 ಗಿಡಗಳ ತನಕ ನಾವು ಅದನ್ನ ಹಾಕ್ಬೋದು. ತುಂಬಾ ದೊಡ್ಡ ಮಾರ್ಕೆಟ್ ಇದೆ. 8 ತಿಂಗಳು ಒಂದು ಬೆಳೆ. ಏನಿಲ್ಲ ಅಂದ್ರೂ ಸಹ 40 ರಿಂದ 50 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. ನಾನು ಮಾರ್ಕೆಟ್ ಹುಡ್ಕೊಂಡು ಹೋಗ್ಬಾರ್ದು, ಮಾರ್ಕೆಟ್ ನನ್ನ ಹುಡ್ಕೊಂಡ್ ಬರ್ಬೇಕು. ಬಡವರಾಗಿ ಹುಟ್ಟ ತಪ್ಪಲ್ಲ, ಬಡತನದಿಂದ ಸಾಯ್ತಕ್ಕಂಥ ದೊಡ್ಡ ತಪ್ಪು. ಖರ್ಚು ಬಹಳ ಕಡಿಮೆ ಸರ್. ಡೆಡಿಕೇಶನ್ ಇರಬೇಕು. ಟಫ್ ಟಾಸ್ಕ್ ಅಂತಾನೆ ಹೇಳ್ಬೋದು. 7 ಮಂತ್ಸ್ ಇಂದ ಫ್ರೂಟಿಂಗ್ ಹಾರ್ವೆಸ್ಟ್ ಮಾಡೇ ಇದೀವಿ. ಇಟ್ಕೊಂಡ್ರೆ ಕೊಳ್ತಾಗುತ್ತೆ ಅನ್ನೋ ಫೀಲಿಂಗೇ ಇಲ್ಲ. ಇದ್ರೆ ಎಷ್ಟು ದಿನ ಇಟ್ಟರು ಅದಕ್ಕೆ ರೇಟ್ ಜಾಸ್ತಿನೇ. ಯಾವ್ದು ಮಣ್ಣು ಸೆಟ್ ಆಗೋದಿಲ್ಲ ಅವರಿಗೆ ಗ್ರೋ ಬ್ಯಾಗ್ ಮೆಥಡ್. ಇಲ್ಲಿ ಸುಮಾರು ಒಂದು 800-900 ಗಿಡ ಯಾವುದು ಫೇಲ್ಯೂರ್ ಇಲ್ಲ. ನೋಡಿ ಈ ತರ ಇದು ಮೈಕ್ರೋ ಟ್ಯೂಬ್ ಓಪನ್ ಮಾಡ್ಕೋಬಹುದು. 1 ಅವರ್ಗೆ ಎಷ್ಟು ಲೀಟರ್ ಬೇಕು. ಇದು ಟೈಟ್, ಇದು ಬಂದು ಸ್ಟಿಕ್, ಫರ್ಮ್ ಆಗಿ ನಿಂತ್ಕೊಳ್ಳುತ್ತೆ. ನಾನು ಬ್ಲೂಬೆರಿ ಪ್ಲಾಂಟೇಶನ್ ಮಾಡಿದ್ದೀನಿ. ನಾವು ಹಾಫ್ ಎಕರ್ ಹಾಕಿದ್ದೀವಿ, 1000 ಪ್ಲಾಂಟ್ಸ್ ಹಾಕಿದ್ದೀವಿ. ಮೋರ್ ಪ್ರಾಫಿಟ್ ಅಂಡ್ ಲೈಫ್ ಸೆಟಲ್ ಕ್ರಾಪ್ ಅಂತ ಗೊತ್ತಾಯ್ತು. ಮಾರ್ಕೆಟ್ ಅನ್ನೋದು ನಮಗೆ ಯೋಚನೆ ಇಲ್ಲ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ನಾನು ಸೂಪರು. ಸೊ ಇಲ್ಲಿ ಬಂದು ಏನು ಮಾಡ್ತಿದ್ದೀರಿ, ಏನು ಡೆವಲಪ್ ಮಾಡ್ತಿದ್ದೀರಿ ಸರ್ ಈ ಏರಿಯಾದಲ್ಲಿ, ಈ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ? ಸರ್ ಆಕ್ಚುಲಿ ಇದು ಬಂದು ಕನಕಪುರ, ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಮೇನ್ ಆಗಿ ಏನು ಮಾಡ್ತೀವಿ ಅಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ವೈಡ್ ಅಲ್ಲಿ ಅಂದ್ರೆ ಪ್ರಪಂಚಾದ್ಯಂತ ಯಾವುದು ಫೇಮಸ್ ಆಗಿರ್ತಕ್ಕಂಥದ್ದು ಮತ್ತೆ ಟ್ರೆಂಡಿ ಆಗಿರ್ತಕ್ಕಂಥದ್ದು ಮತ್ತೆ ಒಳ್ಳೆ ಇನ್ಕಮ್ ಕೊಡ್ತಕ್ಕಂಥದ್ದು ಯಾವುದು ಕ್ರಾಪ್ ಇದೆಯೋ ಅದನ್ನ ಇಲ್ಲಿ ತಗೊಬಂದು ನಾವು R&D ಮಾಡ್ತೀವಿ. ಅಂದ್ರೆ ಮೋಸ್ಟ್ಲಿ ವಿದೇಶಿ ತಳಿಗಳು ಆಲ್ಮೋಸ್ಟ್ 99%. ನಮ್ಮ ರೈತರು ಯಾರಾದರೂ ಮಾಡಿದ್ರೆ ಅವ್ರಿಗೆ ಆಪೋಸಿಟಲ್ಲಿ ನಿಂತ್ಕೊಳ್ತಕ್ಕಂಥ ಇನ್ನೊಂದು ಕ್ರಾಪ್ ಇರಬಾರ್ದು. ಬಿಕಾಸ್ ಮಾರ್ಕೆಟು ನಾನು ಮಾರ್ಕೆಟ್ಗೆ ಹುಡ್ಕೊಂಡು ಹೋಗ್ಬಾರ್ದು, ಮಾರ್ಕೆಟ್ ನನ್ನ ಹುಡ್ಕೊಂಡು ಬರಬೇಕು. ಸೊ ಆ ಕಾನ್ಸೆಪ್ಟ್ ನಮ್ಮದು. ಸೊ ಮೋಸ್ಟ್ಲಿ ಈಗ ವಿದೇಶಿ ತಳಿಗಳನ್ನ ಚೂಸ್ ಮಾಡೋಕ್ಕೆ ಕಾರಣ ಏನು ಸರ್? ಮೇನ್ ಆಗಿ ಏನಪ್ಪ ಅಂತಂದರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಬ್ಲೂಬೆರಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀವಿ ಪ್ರತಿ ವರ್ಷ 3,000 ಕೋಟಿಯಷ್ಟು ನಾವು ಏನು ಮಾಡ್ತೀವಿ ಇಂಪೋರ್ಟ್ನ ಮಾಡಿಸ್ಕೊತೀವಿ ವಿದೇಶಿಗಳಿಂದ. ನೋಡಿ ಇದು ಬ್ಲೂಬೆರಿ, ನೋಡಿ ಒಂದೊಂದು ಬ್ಲೂಬೆರಿ ಎಷ್ಟೆಷ್ಟಪ್ಪ ಇದೆ. ಇದು ಬಂದು ತುಂಬ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು. ಇದು ಬಂದು ಯಾವ ದೇಶದ್ದು ಮತ್ತು ಇದರಿಂದ ಏನೆಲ್ಲ ಉಪಯೋಗಗಳು? ಆ್ಯಕ್ಚುಲಿ ಇದು ಬಂದು ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು 1907ರಲ್ಲಿ ನ್ಯೂ ಜೆರ್ಸಿ, ಅಮೆರಿಕಾದಲ್ಲಿ. ಇದರಲ್ಲಿ 2 ವೆರೈಟಿ ಬರುತ್ತೆ, ನಾರ್ದರ್ನ್ ಹೈಬುಷ್ ಮತ್ತು ಸದರ್ನ್ ಹೈಬುಷ್ ಅಂತ ಬರುತ್ತೆ. ನಾರ್ದರ್ನ್ ಬಂದು ಅದು ನಾರ್ದರ್ನ್ ಅಮೆರಿಕಾದಲ್ಲಿ ಫಸ್ಟ್ ಬಂದಿದ್ದು. ಈ ಸದರ್ನ್ ಹೈಬುಷ್ ಅಂತಕ್ಕಂಥದ್ದು ಅಗ್ರಿಕಲ್ಚರ್ ಪರ್ಪಸ್ಗೆ ಒಂದು ಯೂನಿವರ್ಸಿಟಿಯಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಕೌಲಿ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್, ಇದು ಬಯಾಲಜಿಸ್ಟ್ ಆ್ಯಕ್ಚುಲಿ, ಅವರು ಇದನ್ನು ಫಸ್ಟು ನ್ಯೂ ಜೆರ್ಸಿ ಇದರಲ್ಲಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಸಿದ್ರು. ಬಟ್ ನಮ್ಮ ದೇಶಕ್ಕೆ 2026 ಆದರೂ ಯಾರು ತೊಗೊಂಡು ಬಂದಿಲ್ಲ, ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್. ಯಾಕೆ? ಭಾಳ ಸಿಂಪಲ್. ರೈತರು ಇದನ್ನೆಲ್ಲ ಬೆಳೀತಾರೆ, ದುಡ್ಡು ಮಾಡ್ಕೋತಾರೆ, ಓಟ್ ಹಾಕ್ಲಿಕ್ಕೆ ಅವ್ರಿಗೆ ಯಾರು ಬರಲ್ಲ. ಅದು ನಮಗೆ ಬೇಡದಿರೋ ವಿಷಯ, ಬಟ್ ಜನರಲ್ಲಾಗಿ ಹೇಳ್ಬೇಕು ಅನ್ನಿಸ್ತು ಹೇಳಿದೆ. ಇವೆಲ್ಲ ಬಂದು ಭಾಳ ಸೂಪರ್ ಫುಡ್ ಅಂತ ಹೇಳ್ತೀವಿ. ಇದರಲ್ಲಿ ಭಾಳಷ್ಟು ನ್ಯೂಟ್ರಿಷನ್ ಇರತಕ್ಕಂಥದ್ದು ಇರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಅಂತಂದರೆ ಶುಗರ್ಗಿರ್ಬೋದು, ಸುಮಾರು ವಿಚಾರಗಳಲ್ಲಿ ಇದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು ಏನಾದರೂ ಡೈಲಿ ಒಂದು 50 ಗ್ರಾಮ್ಸ್ ತಿಂತ ಬಂದರೆ ಅವರಿಗೆ ಬ್ರೈನ್ ಪವರ್, ಐಕ್ಯೂನೆಸ್ ಅಂತ ಹೇಳ್ತಾರಲ್ಲ, ಅದು ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಹಲವಾರು ಬೆನಿಫಿಟ್ಸ್ ಇದೆ. ಇದು ಅದಕ್ಕೋಸ್ಕರ ಇದನ್ನು ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ. ಸೊ ಈಗ ಬಂದು ನಮ್ಮ ವಿದೇಶಗಳಿಂದ ಎಷ್ಟು ಕೋಟಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಸರ್? 3,000 ಕೋಟಿ ಪ್ರತಿ ವರ್ಷಕ್ಕೂ ನಾವು ತೊಗೊತೀವಿ. 3,000 ಕೋಟಿ ಅಕಾರ್ಡಿಂಗ್ ಟು ರೂಲ್. ಅದು ಮಾಮೂಲಿ ಏನು ಡಾಟಾ ಸಿಗುತ್ತೆ ನಮಗೆ, ಸಮಥಿಂಗ್ ಡಾಟಾ. ಹೌದು, 3,000 ಕೋಟಿ ಅಷ್ಟು ನಾವು ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ನಾವು ಯಾಕೆ ಬೆಳಿಬಾರ್ದು? ಅಂದರೆ ನಮ್ಮ ಇಂಡಿಯಾದಲ್ಲಿ ಬೆಳಿತಾನೆ ಇಲ್ವಾ ಸರ್ ಇದು? ಸರ್ ಇದು ಬೆಳೀತಾ ಇಲ್ಲ ಅಂತಲ್ಲ, ಎಲ್ಲ 1% ಅಷ್ಟೇ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಟನ್ ಬೇಕಾಗುತ್ತೆ, ಎಷ್ಟು ಪ್ರೊಡಕ್ಷನ್ ಇರಬೇಕು, ಅಷ್ಟು ಪ್ರೊಡಕ್ಷನ್ ನಾವು ಕೊಡ್ತಲ್ಲ. ಬಿಕಾಸ್ ಭಾಳ ಸಿಂಪಲಾಗಿ ಹೇಳ್ಬೇಕಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಧೈರ್ಯ ಬೇಕು, ಹೌದು, ಪ್ಲಸ್ ಡಿಸಿಪ್ಲಿನ್ ಇರಬೇಕು, ಡೆಡಿಕೇಶನ್ ಇರಬೇಕು. ಇವು 3 ಇಲ್ಲ ಅಂತಂದರೆ ಯಾರಾದರೂ ಸರಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಕರೆಕ್ಟ್ ಅಲ್ಲ? ಸೊ ಈ ಬ್ಲೂಬೆರಿನೇ ನೀವು ವಿದೇಶ ತಳಿಯನ್ನು ತಗೊಂಡ್ಬರ್ಬೇಕು ಕಾರಣ ಏನು ಸರ್? ಭಾಳ ಸಿಂಪಲ್ ಸರ್. ನಾನು ನಿಮ್ಗೆ ಹೇಳಿದೆ, ನಮ್ಮ ದೇಶದಲ್ಲಿ 3,000 ಕೋಟಿಯಷ್ಟು ನಮ್ಮ ದುಡ್ಡನ್ನು ನಾವು ಬೇರೆ ಜನಗಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ರೈತರು ಏನು ಮಾಡ್ತಿದ್ರಲ್ಲಿ, ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ತಾತನ ಕಾಲದಲ್ಲಿ ಹೇಳಬೇಕಂದ್ರೆ 10 ರೂಪಾಯಿ ಅಥವಾ 100 ರೂಪಾಯಿ ತೊಗೊಂಡೋದ್ರೆ ಗಾಡಿನಲ್ಲಿ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ತೊಗೊಂಡು ಬರ್ತಾಯಿದ್ರು. ಅವಾಗ ಏನಿರ್ತೇಳಿ, ರಾಗಿ ಬೆಳೀತಾ ಇದ್ವಿ, ಭತ್ತ ಬೆಳೀತಾ ಇದ್ವಿ, ಜೋಳ ಬೆಳೀತಾ ಇದ್ವಿ, ಈರುಳ್ಳಿ, ಬೆಳ್ಳುಳ್ಳಿ, ಮಾಮೂಲಿ ಟೊಮೆಟೊ. ಇವತ್ತು ಏನಾಗಿದೆ, 5Gವರೆಗೂ ನಾವು ಚೇಂಜಸ್ ಆಗಿದ್ದೀವಿ. ಅಂದರೆ ಫಸ್ಟೆಲ್ಲ ಎತ್ತಿನ ಗಾಡಿಯಿಂದ ಹಿಡಿದು ಫ್ಲೈಟ್ವರೆಗೂ ನಮ್ಮಲ್ಲಿ ಅಡ್ವಾನ್ಸ್ ಮೆಥಡ್ ಬಂದಿದೆ. ಬಟ್ ನಮ್ಮ ರೈತರು ಬದಲಾವಣೆ ಮಾಡ್ಕೊಂಡಿದ್ದೀವ? ಅವತ್ತು ಏನು ಬೆಳೀತಾ ಇದ್ವೋ ಅದನ್ನೇ ಬೆಳೀತಾ ಇದ್ದೀವಿ. ಇನ್ಕಮ್ ಎಲ್ಲಿಂದ ಬರುತ್ತೆ? ಏನು ಹೇಳ್ತೀವಿ ನಾವು, ರೈತರು ಬಡವರು. ಕರೆಕ್ಟ್, ಹೌದು. ನೀವು ಬಿಕಾಸ್ ನೀವು ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡತನದಿಂದ ಸಾಯ್ತಕ್ಕಂಥ ದೊಡ್ಡ ತಪ್ಪು. ಬಟ್ ಏನಪ್ಪ ಅಂತಂದರೆ, ನೀವೇನಾದ್ರು ಮಾಡ್ತೀನಿ ಅಂತಂದರೆ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿ ಸಿಸ್ಟಮ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಈ ಬ್ಲೂಬೆರಿ ನಾನು ವಿದೇಶದಿಂದ ಹೆಂಗೆ ತೊಗೊಂಬಂದ್ರಿ, ಹೆಂಗೆ ಡೆವಲಪ್ ಮಾಡಿದ್ರಿ, ಹೆಂಗೆ ರಿಸಲ್ಟ್ ನೋಡಿದ್ರಿ ಸರ್? ಭಾಳ ಸಿಂಪಲ್ ಸರ್. ಏನಾಗುತ್ತೆ, ಸ್ಯಾಪ್ಲಿಂಗ್ ಸಿಗುತ್ತೆ, ಬೇರೆ ಬೇರೆ ದೇಶಗಳಿಂದ ತರಿಸ್ಕೋಬೋದು, ಅದೇ ದೊಡ್ಡ ವಿಷಯ ಅಲ್ಲ. ತರಿಸ್ಕೊಂಡಾದ್ಮೇಲೆ ಇದೇನಾಗುತ್ತೆ, ಇದು ಮಣ್ಣಲ್ಲಿ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್.
ದೊಡ್ಡ ಅಂದರೆ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು. ಓಕೆ. ಯಾಕೆಂತಂದರೆ ಈ ಮಣ್ಣು ನಮ್ಮದು ಎಲ್ಲ ಬಂದು ಆಲ್ಕಲೈನ್ ಸಾಯಿಲ್ ಇರುತ್ತೆ. ಯಾವುದು ನಮ್ಮ ಇಂಡಿಯಾದು. ಅಂದರೆ ನೀವು ಫಸ್ಟ್ ಡೈರೆಕ್ಟ್ ಮಣ್ಣಲ್ಲಿ ಹಾಕಲಿಲ್ವಾ ಹೇಗೆ? ಇಲ್ಲ, ಫಸ್ಟ್ ನಾವು ಸಾಯಿಲ್ಗೆ ಹಾಕಿಲ್ಲ. ಫಸ್ಟ್ ಏನು ಮಾಡಿದ್ವಿ, ಫಸ್ಟ್ ಈ ಗ್ರೋ ಬ್ಯಾಗ್ ಮೆಥಡಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ. ನೋಡಿ ಇಲ್ಲಿದೆ ನೋಡಿ, ಇದರಲ್ಲಿ ಗ್ರೋ ಬ್ಯಾಗ್ ಮೆಥಡು, ಅದೆಲ್ಲ ಇಂಪೋರ್ಟೆಡ್ ಸಬ್ಸ್ಟ್ರೇಟು. ಓಕೆ. ಸೊ ಗ್ರೋ ಬ್ಯಾಗ್ ಮೆಥಡಲ್ಲಿ ಫಸ್ಟು ಸ್ಟಾರ್ಟ್ ಮಾಡ್ತೀವಿ. ಬಟ್ ಇನಿಷಿಯಲಿ ನಾವು ಟ್ರಯಲ್ ಅಂತ ತೊಗೊಬಂದಾಗ ನಾವು ಡೈರೆಕ್ಟಾಗಿ ಲ್ಯಾಂಡ್ಗೆ ಮಾಡಿದ್ವಿ, ನಾವು ಇದು ಮೆಥಡನ್ನು ಯೂಸ್ ಮಾಡಿಲ್ಲ. ಸೊ ಅದು ಇಲ್ಲೂ ಇರ್ಬೋದು, ಬಿಡದಿನಲ್ಲೂ ಕೂಡ ಇದೆ. ಈ ಥರ ನಮಗೆ ಬಂದಿದೆ. ಇದು ಒಂದು 11 months ಪ್ಲಾಂಟ್ಸ್ ಬರುತ್ತೆ ಇದು. ಸೊ ನೀವು ತಗೊಂಡ್ಬಂದು ಟ್ರಯಲ್ ಮಾಡಿದಾಗ ನಿಮ್ಗೆ ಯಾವ ಥರ ಚಾಲೆಂಜಸ್ ಬಂದು ಸರ್? ಅಷ್ಟು ಚಾಲೆಂಜಸ್ ಇದೆ, ಅಷ್ಟು ಈಸಿ ಅಲ್ಲ. ಫಸ್ಟ್ ಏನಪ್ಪ ಆಗುತ್ತೆ ಅಂದರೆ ಈ ಸಾಯಿಲ್ನ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. pH ಬಂದು ನಮ್ಮದು 6.7 to 7.2 ಇರುತ್ತೆ. ಏನು ಇದ್ರ pH, ಆ pH ನಾವು 5.5 ಒಳಗಡೆ ತೊಗೊಂಬರ್ಬೇಕಾಗುತ್ತೆ. ಸೊ ನೀವು ಅವೆಲ್ಲ ಪ್ರಿಪೇರ್ ಮಾಡಿ ಇದನ್ನು ನಾಟಿ ಮಾಡಿದ್ರೆ ಮಾಡಲೇಬೇಕು. ಬಿಕಾಸ್ ಯಾವಾಗಲೂ ಏನು ಮಾಡ್ತೀವಿ, ನಾವು ಒಂದು ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕಂದಾಗ ಅದನ್ನು ಸೈಂಟಿಫಿಕ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಮಾತ್ರ ನಮಗೆ ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್. ಸುಮ್ಮನೆ ಏನು ಮಾಡ್ತಾರೆ, ಅಂದಾಜಿನ ಬೆಳೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅಂದರೆ ಪ್ರೆಸಂಪ್ಷನ್ ಮಾಡ್ತಕ್ಕಂಥದ್ದು. ಇಟ್ಸ್ ಓಕೆ, ಮಾಡಿಬಿಡೋಣ. ನೋ, ಮಾಡಬೇಕಂದ್ರೆ ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ಸೊ ಈಗ ನೀವು ಬಂದು ನಾಟಿ ಮಾಡಿದ್ರಿ, ಎಲ್ಲ ನೋಡಿದಿರಿ ಸರ್. ಸೊ ಈ ಒಂದು ವಾತಾವರಣ, ಈ ಕನಕಪುರ ವಾತಾವರಣದಲ್ಲಿ ಇದು ಚೆನ್ನಾಗಿ ಬಂತ ಸರ್? 100% ಸರ್. ಏನಾಗುತ್ತೆ, ನಮಗೆ ಸ್ಟಾರ್ಟಿಂಗ್ನಲ್ಲಿ ಅದ್ರ ರಿಸಲ್ಟೇ ಇದು ಅನ್ಬೋದಾ? ಅದು ರಿಸಲ್ಟೇ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಫ್ರೂಟಿಂಗ್ಸ್ ಇದೆ, ಇನ್ನೂ ಇದೆ. ಆಲ್ಮೋಸ್ಟ್ ಸುಮಾರು ನಾವು ಎಷ್ಟು ದಿನಗಳ 7 months ಫ್ರೂಟಿಂಗ್ ಹಾರ್ವೆಸ್ಟ್ ಮಾಡೇ ಇದ್ದೀವಿ. ಓಕೆ. ಅಂದರೆ ಕಂಪ್ಲೀಟ್ ಫುಲ್ ಫಿನಿಶೇ ಆಗಿಲ್ಲ, ಇನ್ನೂ ನೋಡ್ಬೋದು. ಆ್ಯಕ್ಚುಲಿ ಪ್ರೂನಿಂಗ್ ಮಾಡ್ತಕ್ಕಂಥ ಸಮಯ, ಪ್ರೂನಿಂಗ್ ಮಾಡೋಣ ಅಂದರೆ ಇನ್ನೂ ಫ್ರೂಟ್ಸ್ ಇದೆ. ಏನಿಲ್ಲ ಅಂದ್ರೂ ಸಹ 40 ರಿಂದ 50 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. ಯಾವ IT ಡಿಪಾರ್ಟ್ಮೆಂಟಲ್ಲಿ ಎಷ್ಟು ತಿಪ್ಪುರ್ಲಾಗೋದು ಕೆಲಸ ಮಾಡಿದ್ರು ಅಷ್ಟು ನಮ್ಗೆ ಬರೋದಿಲ್ಲ. ಹೊಸ ಒಂದು ಪದ್ಧತಿಯನ್ನು, ಹೊಸ ಒಂದು ಬೆಳೆಗಳನ್ನು ಅಡ್ವಾನ್ಸ್ ಆಗಿ ನಮಗೆ ಪ್ರಾಫಿಟ್ ಬರ್ತಕ್ಕಂಥ ಒಂದಷ್ಟು ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಮಾಡಿದಾಗ 100% ನಾವು ಸಕ್ಸಸ್ ಆಗ್ತೀವಿ. ಬ್ಲೂಬೆರಿ ಅನ್ನೋದು ಏನು ನಮ್ಮ ದೇಶ ತಳಿ ಏನಲ್ಲ, ಅಮೆರಿಕದ ತಳಿ. ಸೊ ಇದನ್ನು ತಗೊಂಡ್ಬಂದ್ವಿ, ಇಲ್ಲ ನಿಮ್ಮ ಹತ್ರ ತಗೊಂಡ್ವಿ. ಅದನ್ನು ನಾಟಿ ಮಾಡೋಕ್ಕೆ ಭೂಮಿ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು, ಹೆಂಗೆ ನಾಟಿ ಮಾಡಬೇಕು, ಮತ್ತು ಹೆಂಗೆ ಅದರಲ್ಲಿ ಕ್ರಾಪ್ ತೆಗಿಬೇಕು ಸರ್? ಸರ್ ಭಾಳ ಸಿಂಪಲ್ ಸರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟು ನಮ್ಮ ಕಂಪನಿ ಕಡೆಯಿಂದ ನಾವು ಫಸ್ಟ್ ಯಾರೇ ರೈತರಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಅಥವಾ ಎಂಟ್ರಪ್ರಿನರ್ಶಿಪ್ ಇರ್ಬೋದು, ಯಾರಾದರೂ ಕಾಲ್ ಮಾಡಿದ್ರೆ ನಾವೇನು ಮಾಡ್ತೀವಿ, ಫಸ್ಟ್ ಅವ್ರಿಗೆ ಹೇಳ್ತಕ್ಕಂಥದ್ದು ಅವರ ಮಣ್ಣಿನ ಒಂದು ಗುಣವನ್ನು ನಾವು ಚೆಕ್ ಮಾಡಬೇಕು. ಮಣ್ಣಿನಲ್ಲಿ ಏನೆಲ್ಲ ಇದೆ, ಸಾಯಿಲ್ pHನ ಸಾಯಿಲ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತೀವಿ. ಅದು ಕಂಪಲ್ಸರಿ. ನಮ್ಮ ಮಣ್ಣಿನ ಹೆಲ್ತ್ ಹೇಗಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಭಾಳ ಪ್ರೈಮರಿಯಾಗಿ ಬೇಕಿರತಕ್ಕಂಥ ಒಂದು ಅಂಶ. ಎರಡನೇದು ಬಂದು ನೀರಿನ ಅಂಶ, ಅಂದರೆ ನೀರಲ್ಲಿ ಏನಿದೆ ಟೆಸ್ಟ್ ಮಾಡಿಸ್ಬೇಕು. ಇವೆರಡೂ ಟೆಸ್ಟನ್ನು ಮಾಡಿಸಿ ರಿಪೋರ್ಟನ್ನು ನಮಗೆ ಕೊಟ್ಟ ನಂತರ ನಾವಲ್ಲಿ ಮಾಡಬಹುದಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡಿ, ನಮ್ಮದೊಂದು ಎಕ್ಸ್ಪರ್ಟ್ ಟೀಮ್ ಇದೆ, ನಮ್ಮದು ಸಿಸ್ಟಮ್ ಇದೆ, ಪವರ್ಫುಲ್ ಸಿಸ್ಟಮ್ ಇದೆ ನಮ್ಮದು. ಆ ಟೀಮೆಲ್ಲ ಕೂತ್ಕೊಂಡು ನಾವು ಮಾತುಕತೆ ಮಾಡಿ ಕರೆಕ್ಟಾಗಿದೆ ಅಂದರೆ ಮಾತ್ರ ಅವ್ರಿಗೆ ಎಂಟರ್ಟೈನ್ ಮಾಡ್ತೀವಿ. ಸೆಟ್ ಆಗಲ್ಲ ಅಂದರೆ ನಾವು ಆ ಕಡೆ ಅವ್ರಿಗೆ ಹೇಳಿಬಿಡ್ತೀವಿ, ಬರೋಲ್ಲ ಬಿಟ್ಬಿಡಿ. ಸೊ ಅದು ಬಂದು ಮ್ಯಾಂಡೇಟ್ರಿ. ಎಸ್. ಓಕೆ. ಸೊ ಅದಾದ ಎಲ್ಲ ಭೂಮಿ ಎಲ್ಲ ಓಕೆ ಆಯ್ತು ಸರ್. ಸೊ ಅದಾದಮೇಲೆ ನೆಕ್ಸ್ಟ್ ಏನು? ಭಾಳ ಸಿಂಪಲ್. ಫಾರ್ ಎಕ್ಸಾಂಪಲ್, ಸಾಯಿಲ್ ಅವ್ರದ್ದು ಸೆಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗಲೂ ಸಹ ನಾವು ಗ್ರೋ ಬ್ಯಾಗ್ ಮೆಥಡಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ಥರ ಬ್ಯಾಗ್ಸ್ ಮೆಥಡಲ್ಲಿ ಮಾಡ್ಬೋದು. ಅಂದರೆ ಆ ಸಾಯಿಲ್ ಎಲ್ಲ ಅಂತಂದರೆ ಇದು ಒಂದು ಎಲ್ಲ ಪ್ರಾಪರ್ ಆಗಿರುವಂಥ ಮಿನರಲ್ಸ್ ಎಲ್ಲ ಕೊಟ್ಟು ಪ್ರಾಪರ್ ಆಗಿ ಸಾಯಿಲ್ಲೆಸ್ ಮೀಡಿಯಾ ಅದನ್ನು ಯೂಸ್ ಮಾಡಿಕೊಂಡು ನಾವು ಪ್ಲಾಂಟೇಶನ್ ಸಹ ಈ ಮೆಥಡಲ್ಲಿ ಮಾಡ್ಬೋದು. ಇದು ಏನಾಗುತ್ತೆ, ಇದು ಸೆಕೆಂಡ್ ಮೆಥಡ್. ಇನಿಷಿಯಲಿ ಯಾವಾಗಲೂ ನಾವೇನು ಮಾಡ್ತೀವಿ, ನ್ಯಾಚುರಲ್ ಆಗಿ ಬೆಳೆಸಲಿಕ್ಕೆ ನಾವು ಫಸ್ಟ್ ಪ್ರಯತ್ನ ಪಡಬೇಕು. ಸೊ ಈಗ ಭೂಮಿ ಓಕೆ ಆಯ್ತು ಸರ್. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಸರ್? ನೋಡಿ, ಭೂಮಿ ಓಕೆ ಆಯಿತು ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಪಿಟ್ಗಳನ್ನ ಓಪನ್ ಮಾಡಿಸ್ತೀವಿ, ರೈಸ್ ಬೆಡ್ ಮೆಥಡ್ ಮಾಡ್ತೀವಿ. ಆ ಸಾಯಿಲ್ pHನ ರೆಡ್ಯೂಸ್ ಮಾಡಬೇಕು. ಸೊ ಇದು ಬಂದು ಎಷ್ಟು ತಿಂಗಳಿಗೆ ನಮಗೆ ಫಸ್ಟ್ ಕ್ರಾಪ್ ಸ್ಟಾರ್ಟ್ ಮಾಡಿ? ಆ್ಯಕ್ಚುಲಿ ವಿತಿನ್ 3 months ನಿಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ವಿತಿನ್ 3 monthsಗೆ ನಾಟಿ ಮಾಡಿದ್ದ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ. ಬಟ್ ನಾವೇನು ಮಾಡ್ತೀವಿ, ಆ ಫ್ರೂಟ್ನ ತೊಗೊಳ್ಳೋದಿಲ್ಲ, ಸ್ವಲ್ಪ ಮಾತ್ರ ಸ್ಯಾಂಪಲ್ಗೆ ಇಟ್ಕೊತೀವಿ. ವಿತಿನ್ 6 months ನಿಮಗೆ ಫ್ರೂಟಿಂಗ್ ಬಂದುಬಿಡುತ್ತೆ. ಬಟ್ ಅದರಲ್ಲಿ 10% ಮಾತ್ರ 10 to 20% ಇಟ್ಕೊತೀವಿ, ಬಾಕಿದೆಲ್ಲ ತೆಗೆದು ಬರ್ತೀವಿ. ಬಿಕಾಸ್ ಪ್ಲಾಂಟ್ ಗ್ರೋತ್ ಸ್ವಲ್ಪ ಪ್ರಮೋಟ್ ಮಾಡಬೇಕು. ನೆಕ್ಸ್ಟ್ ಒಂದು ಅಂದರೆ 8 months ಒಂದು ಕ್ರಾಪ್ನ ನಾವು ಸೆಟ್ ಮಾಡ್ತೀವಿ, ಡಿಸೈನ್ ಮಾಡ್ತೀವಿ. ಫಸ್ಟ್ ಕ್ರಾಪ್ನ ತೊಗೊಳ್ಳೋದಿಲ್ಲ, ಸೆಕೆಂಡ್ ಕ್ರಾಪಿಂದ ಅವ್ರಿಗೆ ಒಳ್ಳೆ ಅಂದರೆ ಒಂದು 1/2 kg 1.5 kg ಬರುತ್ತೆ. ಇದರಲ್ಲಿ ನಾವು 2.5 kg ಹಾರ್ವೆಸ್ಟ್ ಮಾಡಿದ್ವಿ ಒಂದು ಗಿಡದಲ್ಲಿ. ಒಂದು ಗಿಡ 11 months ಆಗಿದೆ ಅಷ್ಟೇ. ಅಂದರೆ ಈಗ ಫಸ್ಟ್ ಕ್ರಾಪ್ ತಗೊಳ್ಳೋದು ಒಂದು 8 ತಿಂಗಳಾಗುತ್ತೆ ಸರ್? ಹಾಗಾದರೆ 8 months ಆಗುತ್ತೆ ಸರ್. ಎಲ್ಲ ಒಳ್ಳೆ ಒರಿಜಿನಲ್ ಆಗಿರುವಂಥ ಕ್ವಾಲಿಟಿ ಕ್ರಾಪ್ ತಗೊಳ್ಳೋಕ್ಕೆ. ಸೊ ಇದು ಬಂದು ಒಂದು ಎಕರೆಗೆ ಎಷ್ಟು ಗಿಡಗಳನ್ನ ನಾಟಿ ಮಾಡ್ಬೋದು? ಆ್ಯಕ್ಚುಲಿ ಒಳ್ಳೆ ಕ್ವೆಶನ್. ಆ್ಯಕ್ಚುಲಿ ಒಂದು ಎಕರೆಗೆ ನಾವು 1800 ರಿಂದ 2000 ಗಿಡಗಳ ತನಕ ನಾವು ಅದನ್ನು ಹಾಕ್ಬೋದು. ಓಕೆನಾ? ಅದು ಡಿಪೆಂಡ್ಸ್, ಕೆಲವೊಂದು ಜಾಗ ಹೇಗಿರುತ್ತೆ ನೋಡಿಕೊಂಡು ±100 to 200 ಆಗುತ್ತೆ. ಓಕೆ. ಅದನ್ನು ಹಾಕಿ ನಾವು ಪರ್ಫೆಕ್ಟಾಗಿ ನೀಟಾಗಿ ಸಿಸ್ಟಮ್ಯಾಟಿಕಾಗಿ ಮಾಡಬೇಕು, ಸೈಂಟಿಫಿಕ್ಕಾಗಿ ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ಪ್ಲಸ್ ನಾವೇನು ಹೇಳ್ತೀವೋ ಅಷ್ಟೇ ಮಾಡಬೇಕು ಅವರು. ನಮ್ಮ ಒಂದು ಮೇಯ್ನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಫ್ರೂಟಿಂಗ್ದು ಕ್ವಾಲಿಟಿ ಬರಬೇಕು, ಕ್ವಾಲಿಟಿ ಫ್ರೂಟ್ ಬರಬೇಕು. ಕರೆಕ್ಟ್ ಅಲ್ವಾ? ಮಾರ್ಕೆಟಲ್ಲಿ ಬೇಕಾಗಿರೋದು ನೀವೇನು ಮಾಡಿದರೆ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಇದೆಯಾ ಇಲ್ವಾ ಅದೇ ಇಂಪಾರ್ಟೆಂಟ್. ಹೌದು. ಕ್ವಾಲಿಟಿ ಇದ್ದರೆ ಅಲ್ಲಿಂದ ಇಲ್ಲಿವರೆಗೂ ಓಡಿ ಬರ್ತಾರೆ. ಭಾಳ ಸಿಂಪಲ್. ಬಿಕಾಸ್ ಇದಕ್ಕೆ ಮಾರ್ಕೆಟಿಂಗ್ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಓಕೆ ಸರ್. ಈಗ ಒಂದು ಎಕರೆಗೆ ಹಾಕಿದ್ವಿ,
ಇದು ಕ್ರಾಪ್ ಒಂದು 8 ತಿಂಗಳಾಯಿತು. ಮೊದಲನೇದಾಗಿ ಎಷ್ಟು ಕ್ರಾಪ್ ಬರುತ್ತೆ? ಮೊದಲನೇ ವರ್ಷದಲ್ಲಿ ನಿಮ್ಗೆ ಏನಪ್ಪ ಅಂದರೆ ಒಂದು 1/2 kg ನಾವು ತಗೊಳ್ಳೋಣ ಒಂದು ಗಿಡದಲ್ಲಿ ಅಷ್ಟೇ ಸಾಕು. ಯಾಕಂದರೆ ಸ್ವಲ್ಪ ಗಿಡನ ಬೆಳಿಲಿಕ್ಕೆ ಬಿಡಬೇಕಾಗುತ್ತೆ. ಕರೆಕ್ಟಾಗಿ 1/2 kg ಅಂತಂದ್ರೂ ನಿಮಗೆ ಅಟ್ಲೀಸ್ಟ್ ಒಂದು ಪ್ಲಾಂಟಿಂದ ನಿಮಗೆ ಪ್ರಾಪರಾಗಿ ಸೆಟ್ ಆಯಿತು ಅಂತಂದರೆ ಒಂದು ಒಂದು 1 year 1.5 year 2 years ಆಯಿತು ಅಂದರೆ ನಿಮ್ಗೆ ಒಂದು ಪ್ಲಾಂಟಲ್ಲಿ ನಿಮಗೆ 3 to 4 5 kilos ವರೆಗೂ ತಗೋಬೋದು. ಸೊ ಒಂದು ಎಕರೆಯಲ್ಲಿ ಈ ಬೆಳೆ ಹಾಕಿ ಬ್ಲೂಬೆರಿ ಹಾಕಿ ಎಷ್ಟು ಆದಾಯ ಅಂತ ಮಾಡ್ಬೋದು ಸರ್? ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ 1 ಎಕರೆನಲ್ಲಿ ನೀವು ಒಂದು ಗಿಡದಲ್ಲಿ ಮಿನಿಮಮ್ 3 kg ಇಟ್ಕೊಳ್ಳಿ. 3 kg 2000 × 3 ಎಷ್ಟಾಯಿತು? ಕ್ಯಾಲ್ಕುಲೇಷನ್ ಮಾತ್ರ ಅನ್ನೋದು ಸಿಂಪಲ್ ಆಗಿ. ಓಕೆ, 2000 × 3 ಅಂದರೆ 2 3 6 6000 kgs ಮಿನಿಮಮ್ 500 rupees ಇಟ್ಕೊಳ್ಳಿ. 30 ಲಕ್ಷ. 30 ಲಕ್ಷ ಯಾವ ಬೆಳೆಯಲ್ಲಿ ಬರುತ್ತೆ? ಒಂದು ಎಕರೆಯಲ್ಲಿ. ಒಂದು ಎಕರೆ ಒಂದು ವರ್ಷಕ್ಕೆ. ಒಂದೇ ವರ್ಷ. ಇದು ಬಂದು ಏನು ಒಂದು ವರ್ಷಕ್ಕೆ ಒಂದೇ ಬೆಳೆನಾ ಹೇಗೆ ಸರ್? 8 ತಿಂಗಳು ಒಂದು ಬೆಳೆ, 16 ತಿಂಗಳಿಗೆ 2 ಬೆಳೆ. ಸುಮ್ಮನೆ ಇದು ಫ್ರೂಟ್ ಬರೋದಿಲ್ಲ. ಅದಕ್ಕೆ ಏನು ಕೊಡಬೇಕು ಸಿಸ್ಟಮ್ಯಾಟಿಕ್ ಆಗಿ ಪರ್ಫೆಕ್ಟಾಗಿ ಕೊಡಬೇಕು. ಅಂದರೆ ಇದೆಲ್ಲ ಪ್ರಾಪರಾಗಿ ಮಾಡಿದ್ರೆ ಸೊ ನಾನು ಒಂದು ಎಕರೆಯಲ್ಲಿ 30 ಲಕ್ಷ ತೆಗಿಬೋದು ಆರಾಮಾಗಿ. ಅದು ಕಡಿಮೆ, ನಾನು ಜಸ್ಟ್ ಮಿನಿಮಮ್ ವೇಟ್ ಹಾಕಿರೋದು. ಓಕೆ, ಸೊ ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಭಾಳ ಕಡಿಮೆ ಸರ್ ಇದರಲ್ಲಿ. ನಾವೇನು ಒಂದು ಎಕರೆಗೆ ಐ ಮೀನ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದಷ್ಟು ಒಂದು 50 ರಿಂದ 1 ಲಕ್ಷ ಖರ್ಚು ಬರುತ್ತೆ ಒಂದು ಎಕರೆಗೆ ಅಷ್ಟೇ. ಓಹ್, ಈ ಸೈಜಲ್ಲಿ ಬರುತ್ತೆ. ಇದು ಒಂದು ಬಂದು 2 ಗ್ರಾಮ್ ಇರುತ್ತೆ. ಓಕೆ ಓಕೆ, 1 kg ಬಂದು ಮಿನಿಮಮ್ ಅಂದರೆ ನಿಮಗೆ 2000 ರೂಪಾಯಿ. ಹಾಂ. ಸೊ ಈಗ ನಮ್ಮ ಹತ್ರ ಬೆಳೆ ಬಂದು ಸರ್, ಈಗ ಮಾರ್ಕೆಟಿಂಗು ಈಗ ಇಂಡಿಯಾದಲ್ಲಿ ನೀವು ಹೇಳ್ದಂಗೆ 3000 ಕೋಟಿ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಸೊ ನಾವು ಮೇಜರಾಗಿ ಮಾರ್ಕೆಟ್ ಮಾಡುವಂಥ ಪ್ಲೇಸ್ಗಳು ಎಲ್ಲಿ ನಾವು ಮಾರ್ಕೆಟ್ ಮಾಡ್ಬೋದು? ನಾವೇ ಮಾರ್ಕೆಟಿಂಗ್ ಮಾಡ್ಕೋಬೇಕಂದ್ರೆ ಬೇಜಾನ್ ಮಾರ್ಕೆಟ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದೆ. ಅಂದರೆ ಮೇಜರಾಗಿ ಎಲ್ಲಿ ತಗೊತಾರೆ ಸರ್ ಇದೆಲ್ಲ? ನಿಮಗೆ ನೋಡಿ ದೊಡ್ಡ ಮಾರ್ಕೆಟ್ ಡೆಲ್ಲಿ ಇದೆ, ಬೆಂಗಳೂರು ಇದೆ, ಹೌದು, ಬಾಂಬೆ, ಎಲ್ಲ ಕಡೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು. ಈ ಥರ ಕ್ವಾಲಿಟಿ ಬಂದರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಆಮೇಲೆ ನಾನೀಗ ಸುತ್ತಮುತ್ತ ಈಗ ಸಿಟಿಗಳಲ್ಲಿ ಮಾಲ್ಗಳಲ್ಲಿ ಈಗ ಬಿಗ್ ಬಾಸ್ಕೆಟ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಈ ಥರ ನೇಚರ್ ಫ್ರೆಶ್ ಈ ಥರ ಸುಮಾರು ಇದ್ದಾವೆ. ಹೋಟೆಲ್ಸ್ ಇರ್ಬೋದು, ದೊಡ್ಡ ಹೋಟೆಲ್ಸ್, ಅವರೆಲ್ಲ ನಿಮ್ಮ ಹತ್ರ ಬಂದು ಫ್ರೆಶ್ ತೊಗೊಂಡು ಹೋಗ್ತಾರೆ. ಬಿಕಾಸ್ ಅವ್ರಿಗೆಲ್ಲ ಸಿಗ್ತಕ್ಕಂಥ ಏನು ಗೊತ್ತಾ, ಇಂಪೋರ್ಟ್ ಮಾಡಿಕೊಂಡು ಫ್ರೋಸನ್ ಇರುತ್ತೆ, ಹೌದು, ಕೋಲ್ಡ್ ಇರುತ್ತೆ, ಅವ್ರಿಗೆ ನ್ಯಾಚುರಲ್ ಅನಿಸೋದಿಲ್ಲ. ಸೊ ನ್ಯಾಚುರಲ್ ಅಂದರೆ ಅಲ್ಲೇ ತೊಗೊಂಡು ಹೋಗ್ತಾರಲ್ಲ, ಅದ್ರ ಮಜಾನೇ ಬೇರೆ. ಓಕೆ, ಅದೆಲ್ಲರೂ ಇಷ್ಟಪಡ್ತಾರೆ ಸಾಮಾನ್ಯ. ಇದನ್ನು ಫಸ್ಟು ನಾವು ನೋಡಿ ಇದನ್ನು ಪ್ಲಾಂಟೇಶನ್ ಎಲ್ಲ ಮಾಡಿ ಆದಮೇಲೆ ರೂಟ್ಸ್ ಎಲ್ಲ ಮೇಲೆ ಇರೋದ್ರಿಂದ ಈ ಥರ ಮಲ್ಚಿಂಗ್ ಮಾಡ್ಕೋಬೇಕು. ಓಕೆ, ಪ್ಲಸ್ ಇನ್ನೊಂದೇನಪ್ಪ ಅಂದರೆ ನ್ಯೂಟ್ರಿಷನ್ನು, ಫರ್ಟಿಗೇಷನ್ನು, ವಾಟರ್ ಇವು ಆನ್ ಟೈಮ್ಗೆ ಕರೆಕ್ಟಾಗಿ ಕೊಡಬೇಕು. ಓಕೆ, ನಾವು ತಿಂತೀವೋ ಇಲ್ವೋ ಬೇರೆ ವಿಷಯ, ಅದಕ್ಕೆ ಮಾತ್ರ ಕೊಡಬೇಕು. ಸೊ ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡಲೇಬೇಕು? ಸರ್ ನಾವು ಏನು ಮಾಡ್ತೀವಿ ಅಂದರೆ ಡಿಪೆಂಡ್ಸ್ ಆನ್ ದ ಸೀಸನ್ ಮತ್ತು ಡಿಪೆಂಡ್ಸ್ ಆನ್ ದ ಗ್ರೋತ್ ಆಫ್ ದ ಪ್ಲಾಂಟ್. ನಾವೇನು ಮಾಡ್ತೀವಿ, ಒಂದು ಸ್ಕೆಡ್ಯೂಲ್ಸ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ 2 days ಒನ್ಸ್ ಕೊಡ್ತೀವಿ. ಅದನ್ನು ನಾವು ಪಲ್ಸ್ ಇರಿಗೇಷನ್ಸ್ ಅಂತ ಹೇಳ್ತೀವಿ. ಪಲ್ಸ್ ಇರಿಗೇಷನ್ ಅಂದರೆ ಒಂದೇ ಸಲ ತುರ್ಕೋದು ಬಿಟ್ಟು ಸ್ವಲ್ಪ ಕೊಡ್ತಕ್ಕಂಥದ್ದು. ಓಕೆ ಸರ್. ಸೊ ಅದಾದಮೇಲೆ ನ್ಯೂಟ್ರಿಯೆಂಟ್ ಆಗಲಿ ಇದಕ್ಕೆ ರೋಗಗಳು ಯಾವ ಥರ? ರೋಗಗಳು ಸಾಮಾನ್ಯವಾಗಿ ಅಂತ ನಮಗೇನು ಡಿಸೀಸಸ್ ಏನು ಜಾಸ್ತಿ ಏನಿಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಇನ್ಸೆಕ್ಟ್ಸ್ ಬರುತ್ತೆ. ಓಕೆ, ಅಥವಾ ಫಂಗಸ್ಸು ಕೂಡ ಅಟ್ಯಾಕ್ ಆಗುತ್ತೆ. ಅದರಿಂದ ನಾವು ಅದನ್ನು ನೋಡಿಕೊಂಡು ಕಾಲಕ್ಕೆ ತಕ್ಕಂತೆ ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಅಥವಾ ನಮ್ಮ ಒಂದು ಕಂಪ್ನಿ ಕಡೆಯಿಂದ ಎಕ್ಸ್ಪರ್ಟ್ಸ್ ವಿಸಿಟ್ ಕೊಡ್ತೀವಿ. ಪ್ರತಿಯೊಂದು ತಿಂಗಳಿಗೆ ಒಂದು ಎಕ್ಸ್ಪರ್ಟ್ಸ್ ವಿಸಿಟ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಅವ್ರು ಹೋಗ್ಬಿಟ್ಟು ಎಲ್ಲ ಫುಲ್ಲು ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡಿ ಅದರಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಅವರಿಗೆ ಅಲ್ಲೇ ಸೊಲ್ಯೂಷನ್ನ ಕೊಟ್ಟು ಬರ್ತಕ್ಕಂಥದ್ದು ಒಂದು. ಸೊ ನರ್ಸರಿನಲ್ಲಿ ನಿಮಗೆ ಕಡಿಮೆ ಬೆಲೆಗಳಿಗೆ ಗಿಡಗಳು ಸಿಗಬಹುದು, ಆದರೆ ನಿಮಗೆ ಅವರು ಸರಿಯಾದ ಸಿಸ್ಟಮನ್ನು ಕೊಡೋದಿಲ್ಲ. ಅವ್ರು ನಿಮ್ಗೆ ಕೊಡ್ತಕ್ಕಂಥ ಬರೀ ಗಿಡ ಮಾತ್ರ. ಆ ಗಿಡ ತೊಗೊಂಡೋಗಿ ಏನು ಮಾಡ್ತಾರೆ, ನಿಮ್ಗೆ ಏನು ಮಾಡಬೇಕಂತ ಗೊತ್ತಿರಲ್ಲ, A to Z ಗೊತ್ತಿರಲ್ಲ, ನಥಿಂಗ್. ಏನು ಮಾಡ್ತೀರಾ, 1 ವಾರ 15 ದಿನದಲ್ಲಿ ಸತ್ತೋಗುತ್ತೆ. ಸೊ ಈಗ ಕ್ರಾಪ್ ಬಂದಿದೆ ಸರ್, ಕಾಯಿ ಬಂದಿದೆ. ಸೊ ಅದು ಯಾವಾಗ ಕೀಳಬೇಕು? ಡೈಲಿ ಕೀಳಬೇಕಾ? ಇಲ್ಲ, ಡೈಲಿ ಇರಲ್ಲ. ನಿಮಗೆ ಅಮ್ಮ ಮಾಡಿದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗೇನಾಗಿದೆ, ಇಲ್ಲಿ ನಿಮಗೆ ಕಾಯಿ ಬಂದಿದೆ, ಇದು ಎಷ್ಟಿದೆ, ಒಂದೊಂದರಲ್ಲಿ ಎಷ್ಟೆಷ್ಟು ಇರುತ್ತೆ ನಿಮಗೆ ಅಲ್ವಾ? ಸೊ ಇದು ನಿಮಗೆ ಸುಮಾರು ದಿನ ಆಗುತ್ತೆ ಅದು ಬರಲಿಕ್ಕೆ. ಒಂದು 45 to 2 months ನಿಮ್ಗೆ ಹಾರ್ವೆಸ್ಟ್ ನಡೆಯುತ್ತೆ. ಓಕೆ, ಸೊ ಈ ಕಲರ್ ಬಂದಾಗ ನಾವು ತೆಗಿತೀವಿ. ಕಲರ್ ಬಂದ ತಕ್ಷಣ ಸುಮ್ಮನೆ ಇಟ್ಕೊಂಡೆ ಬಂದ್ಬಿಡುತ್ತೆ. ಹಿಂಗಂದ್ರೆ ಸಾಕು ಬಂದ್ಬಿಡುತ್ತೆ. ಎಷ್ಟು ದಿವಸ ಇರುತ್ತೆ ಸರ್ ಕೊಳತೆ ಹೋಗ್ದಂಗೆ? ಯಾವುದೇ ಫ್ರೂಟ್ ಆದರೂ ಸಹ ನಿಮಗೆ ಶೆಲ್ಫ್ ಲೈಫ್ ಅಂತ ಒಂದಿರುತ್ತೆ. ಇದಕ್ಕೆ ಶೆಲ್ಫ್ ಲೈಫ್ ಚೆನ್ನಾಗಿದೆ. ಎಷ್ಟು ದಿವಸ ಇರುತ್ತೆ? ಸುಮಾರು ನಿಮಗೆ ಒಂದು 1 monthವರೆಗೂ ನಿಮಗೆ ಆರಾಮಾಗಿ ಇಟ್ಕೋಬೋದು. ಬಟ್ ನೀವು ಕೋಲ್ಡ್ ಇದರಲ್ಲಿ ಇಟ್ಟರೆ ಅಂತಂದರೆ ನಿಮಗೆ ಬೇಕಾದಷ್ಟು ದಿನ ಇಟ್ಕೋಬೋದು. ಪ್ಲಸ್ ಇನ್ನೊಂದು ಇದರ ಅಡ್ವಾಂಟೇಜ್ ಇದೆ, ಇದರಲ್ಲಿ ನಾವು ಡ್ರೈ ಫ್ರೂಟ್ ಮಾಡಿ ನಾವು ಸೇಲ್ ಮಾಡ್ಬೋದು. ಅದು ಆಪ್ಷನ್ನು ಇದೆ. ಎಸ್, ಅದೊಂದೇ ಅಲ್ಲ, ಈಗ ದ್ರಾಕ್ಷಿ ಥರ ಖಂಡಿತ. ಅದಾದಮೇಲೆ ಇನ್ ಕೇಸ್ ಇನ್ನೂ ನೀವು ಬೈ ಪ್ರಾಡಕ್ಟ್ಸ್ ಕೂಡ ಇದ್ರಲ್ಲಿ ಮಾಡ್ಬೋದು. ಪೌಡರ್ಸ್ ಇರ್ಬೋದು, ಜ್ಯೂಸ್ಗೆ ಹಾಕ್ಬೋದು, ಐಸ್ ಕ್ರೀಮ್, ಸೋ ಮೆನಿ ಥಿಂಗ್ಸ್ ಅದೇ. ಇದು ನಮಗೇನು ಇಟ್ಕೊಂಡ್ರೆ ಕೊಳ್ತಾಗುತ್ತೆ ಅನ್ನೋ ಫೀಲಿಂಗೇ ಇಲ್ಲ ಇದರಲ್ಲಿ. ಎಷ್ಟು ದಿನ ಇಟ್ಟರು ಅದಕ್ಕೆ ರೇಟ್ ಜಾಸ್ತಿನೇ. ಸೊ ಈಗ ಕಾಯಿ ಬಂತು, ಅದು ಮಾರಕ್ಕಾಗಲಿಲ್ಲ, ನನಗೆ ಡ್ರೈ ಮಾಡ್ತೀನಿ ಇಲ್ಲ ಪೌಡ್ರ್ ಮಾಡ್ತೀನಿ, ಆ ಥರ ಆಪ್ಷನ್ಸ್ ಇದೆ.
ಬೇಕಾದಷ್ಟು ಆಪ್ಷನ್ಸ್ ಇದೆ. ಏನು ಒಂದನ್ನೇ ನಂಬ್ಕೊಂಡಿರ್ಬೇಕು, ಒಬ್ಬರೇ ತಗೋಬೇಕು ನೋ. ಅದನ್ನು ನಾವು ತಲೆ ಯಾವ ಥರ ಬೇಕಾದ್ರೂ ಉಪಯೋಗಿಸ್ಕೊಂತೀವೋ ಅಷ್ಟು ಬೆಲೆ ಇದಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಫ್ರೆಶ್ ಸೇಲ್ ಮಾಡಲ್ಲ, ಪೌಡ್ರ್ ಮಾಡ್ತೀನಿ ಡಬಲ್ ರೇಟ್. ನಾನು ಪೌಡ್ರ್ ಬೇಡ, ಡ್ರೈ ಮಾಡ್ತೀನಿ ಟ್ರಿಪಲ್ ರೇಟ್. ಈ ಸೈಜ್ ನಿಮಗೆ ಬಂದರೆ ಇದು ಪ್ರೀಮಿಯಂ ಸೈಜ್ ಅಂತ ಹೇಳ್ತೀನಿ. ಹೌದಾ? ಒಂದೊಂದು ಫ್ರೂಟ್ ಕೂಡ ನಿಮಗೆ ಇದು ತಗೊಳ್ಳಿ, ಈ ಥರ ಇದೆ ನೋಡಿ. ಅದು ನೋಡಿ, ಒಂದೊಂದು ಫ್ರೂಟ್ ಕೂಡ ನಿಮಗೆ 2 grams ಎಬೋವ್ ಬರುತ್ತೆ. 2 grams ಎಬೋವ್. 2 grams ಎಬೋವ್. ಎಷ್ಟು ಮಾತ್ರ ನಾವು ಸ್ವಲ್ಪ ಹಾಕಿದ್ರೆ ಅರ್ಧ kg ಬಂದ್ಬಿಡುತ್ತೆ. ಓಕೆ. ಸೊ 1 kgಗೆ ಮಿನಿಮಮ್ ಅಂದ್ರೂ 800 ರೂಪಾಯಿ ಯಾರು ಕೊಡಲ್ಲ. ಹೌದು. ಪ್ಲಸ್ ಈ ಸೈಜ್ ಇದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಟೇಸ್ಟ್ ಹೆಂಗಿರುತ್ತೆ ಸರ್ ಇದು? ಮೋಸ್ಟ್ಲಿ ಟೇಸ್ಟ್ ನಿಮಗೆ ತುಂಬ ಸ್ವೀಟ್ ಇರುತ್ತೆ, ಲೈಟ್ ಸೋರ್ನೆಸ್ ಇರುತ್ತೆ. ಓಕೆ. ಬಟ್ ಕೆಲವೊಂದು ವೆರೈಟೀಸ್ ಇದೆ, ಅದು ನಿಮಗೆ ಫುಲ್ ಸ್ವೀಟ್ ಬರುತ್ತೆ. ಅದು ಥರನೂ ಇದೆ. 2 ಥರನೂ ಇದೆ. ಓಕೆ. ಬಟ್ ಇದನ್ನ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ತಗೊಳ್ಳಿ, ನೀವು ಟೇಸ್ಟ್ ಮಾಡಿ ನೀವೇ ಹೇಳಿ. ನಾವು ತಿಂದೆ ಆಗಲೇ. ಇನ್ನೊಂದು ಟೇಸ್ಟ್ ಮಾಡಿ ಹೇಳಿ. ಸೂಪರ್ ಆಗಿದೆ. ಇದನ್ನ ತಿಂತಾ ಇದ್ರೆ ನೀವು ಕಡಲೆಪುರಿ ಥರ ತಿಂತಾನೆ ಇರ್ತೀರ ಅಲ್ವಾ? ಇದರಲ್ಲಿ ಬೀಜ ಇರಲ್ವಾ ಹಾಗಾದ್ರೆ? ಚಿಕ್ಕದಾಗಿದೆ, ಗಸಗಸೆ ಅಂದ್ರೆ ನನಗೆ ಫೀಲೇ ಆಗಲ್ಲ. ಆಗಲ್ಲ ಅಂದ್ರೆ ಹಂಗೆ ತಿಂದ್ಬಿಡ್ಬೋದಾ? ನೀವು ಆರಾಮಾಗಿ ಈಸಿಯಾಗಿ ತಗೊಬೋದು. ಸೊ ಈಗ ಬ್ಯಾಗಲ್ಲೂ ಇದೆ ಮತ್ತೆ ಭೂಮಿಯಲ್ಲೂ ಅಡಾಪ್ಟ್ ಮಾಡಿದ್ದೀರಾ? ಅದು ಎಂತಕ್ಕೆ 2 ಮೆಥಡ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ, ಯಾವ್ದು ಮಣ್ಣು ಸೆಟ್ ಆಗೋದಿಲ್ವೋ ಓಕೆ ಅವ್ರಿಗೆ ಗ್ರೋ ಬ್ಯಾಗ್ ಮೆಥಡ್. ಕೆಲವೊಬ್ರು ಏನು ಮಾಡ್ತಾರೆ, ಲೀಸಿಗೆ ತಗೊಂಡು ಮಾಡ್ತಾರೆ. ಅದು ಅವ್ರ ಜಮೀನು ಆಗಿರೋದಿಲ್ಲ. ಅವ್ರ ಜಮೀನಲ್ಲಿ ನಾವು ಜಮೀನು ಮಣ್ಣಿಗೆ ಹಾಕ್ಲಿಕ್ಕೆ ಬರಲ್ಲ. ಅದೇ ನಮ್ಮದೇ ಜಮೀನು, ಓನ್ ಜಮೀನು ಇತ್ತು ಅಂದರೆ ನೀವು ಈ ಥರ ಮಣ್ಣು ಸೆಟ್ ಆಯಿತು ಅಂದರೆ ಈ ಥರ ನಾವು ಸಾಯಿಲ್ಗೆ ಹಾಕೋಬೋದು. ಸಾಯಿಲ್ಗೆ ಹಾಕೋದ್ರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಭಾಳ ಫಾಸ್ಟಾಗಿ ಗ್ರೋತ್ ಆಗುತ್ತೆ, ಒಳ್ಳೆ ಈಲ್ಡ್ ಬರುತ್ತೆ, ಕ್ವಾಲಿಟಿ ಇರುತ್ತೆ. 50-60 ಇಯರ್ಸ್ವರೆಗೂ ಇದು ಲೈಫ್ ಬರುತ್ತೆ. ಸೊ ಆ ಕಡೆ ಟ್ರಾನ್ಸ್ಪ್ಲಾಂಟು ಮಾಡಿದ್ದೀರಾ ಸರ್ ಭೂಮಿಗೆ? ಫಸ್ಟು ನಿಮಗೆ ಒಂದು 9 ತಿಂಗಳು 10 ತಿಂಗಳು ಗಿಡ ಇದು. ಸೊ ಈಗ ಆಕ್ಚುಲಿ ನಾವು ಒಂದು 1.5 ಮಂತಲ್ಲಿ ನಾವು ಮತ್ತೆ ಸಾಯಿಲ್ಗೆ ಕೂಡ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ, ಸೊ ಅದನ್ನು ಕೂಡ ನೀವು ಅಲ್ಲಿ ನೋಡ್ಬೋದು. ಸೊ ಇದು ಫಸ್ಟ್ R&Dಗೆ ಪರ್ಪಸ್ ಆಗಿ ಮಾಡಿದ್ದು ಸರ್. ಫಸ್ಟ್ ಈ ಒಂದು ಕ್ಲೈಮೇಟ್ಗೆ, ಈ ಒಂದು ಸಾಯಿಲ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಟೆಸ್ಟ್ ಮಾಡಿದ್ವಿ. ನಮ್ಮದಲ್ಲಿ ಓಕೆ ಆಯಿತು. ಸೊ ನಾವಿಲ್ಲಿ ಸುಮಾರು ಒಂದು 800-900 ಗಿಡ ಇದೆ ಅನಿಸುತ್ತೆ. ಸೊ ಇಲ್ಲಿ ಪೂರ್ತಿ ಈಗ ಅದನ್ನೇ ಹಾಕಿದ್ದೀರಾ ಸರ್? ಪೂರ್ತಿ ಅದು ಡೈರೆಕ್ಟ್ ಸಾಯಿಲ್. ಡೈರೆಕ್ಟ್ಗೆ ಸಾಯಿಲ್. ಸೊ ನಿಮ್ಮ ಈ ಒಂದು ಸಾಯಿಲ್ಗೆ ಸೆಟ್ ಆಗುತ್ತೆ ಅಂತ ಗೊತ್ತಾಯ್ತು ಸರ್ ನಿಮ್ಗೆ? ಆಲ್ಮೋಸ್ಟ್ ಆಗಿ ಗೊತ್ತಾಯ್ತು. ಆ ಕಡೆ ಬಂದಿದೆಯಲ್ಲ ನೋಡಿ, ಇದರಲ್ಲೂ ಕೂಡ ನಿಮ್ಗೆ ಆಲ್ರೆಡಿ ಫ್ರೂಟಿಂಗ್. ಇದು ಹಾಕಿ ಎಷ್ಟು ತಿಂಗಳಾಯ್ತು ಸರ್? ಇದು ಹಾಕಿ 1 ತಿಂಗಳ ಮೇಲೆ 12 ದಿನ ಆಗಿದೆ. 1 ತಿಂಗಳ ಮೇಲೆ 12 ದಿನ. ಓ, ಆದ್ರೂ ಇಷ್ಟು ಫ್ರೂಟ್ ಬಂದಿದೆಯಲ್ಲ ಸರ್? ಫಾಸ್ಟಾಗಿ ಬಂದಿದೆ. ಓ, ಅಂದ್ರೆ ಇದು ಈ ಫ್ರೂಟ್ ಈ ಸೈಜ್ ಇದೆಯಲ್ಲ ಸರ್? ಸೊ ನಾರ್ಮಲ್ ಕೀಳೋ ಸೈಜ್ ಬರೋಷ್ಟೊತ್ತಿಗೆ ಇನ್ನೂ ಎಷ್ಟು ತಿಂಗಳು? 2 ಮಂತ್ಸ್ 3 ಮಂತ್ಸ್ ಆಗುತ್ತೆ. ಬಟ್ ಈ ಸರಿ ನೀವು ಕೀಳ್ತೀರಾ ಹಂಗೆ? ಈ ಸಲ ತಗೊಳ್ಳೋದಿಲ್ಲ, ಅದನ್ನ ಬಿಟ್ಬಿಡ್ತೀವಿ. ಓಕೆ. ಕೆಲವೊಂದು ಇನ್ನೊಂದು 13 ವೆರೈಟಿ ಬರುತ್ತೆ ಇಲ್ಲಿ ನಾವು ಟೋಟಲ್. ನೋಡಿ, ಇದು ಬೇರೆ ವೆರೈಟಿ. ಅಂದರೆ ನಿಮಗೆ ಇದು ಯಾವುದು ಫೇಲ್ಯೂರ್ ಇಲ್ಲ. ಓಕೆ. ಸೊ ಈಗ 13 ವೆರೈಟಿ ಅಂದ್ರಲ್ಲ, ಸೊ ನಾವು ಯಾವ ವೆರೈಟಿ ಹಾಕಬೇಕು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್. ಅವ್ರು ಸಾಯಿಲ್ ಟೆಸ್ಟ್ ರಿಪೋರ್ಟ್, ವಾಟರ್ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಟೋಫೋಗ್ರಫಿನ ನೋಡಿಕೊಂಡು ಅದಕ್ಕೆ ಯಾವ ಸೂಟಬಲ್ ಆಗುತ್ತೆ ಅಂತಕ್ಕಂಥ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ. ಬಟ್ ಎಲ್ಲಾನು ಒಂದೇ ರೇಟ್ ಇರುತ್ತೆ ಮತ್ತೆ ಒಂದೇ ಟೇಸ್ಟ್ ಇರುತ್ತಾ? ಒಂದು ಸ್ವಲ್ಪ ಸ್ವೀಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಬರ್ತಕ್ಕಂಥ ಫ್ರೂಟಿಂಗ್ ಅಂದರೆ ಈಲ್ಡ್ ಬರ್ತಕ್ಕಂಥ ಒಂದು ಸಮಯ ಏನಿದೆಯಲ್ಲ, ಅದು ನಿಮಗೆ ಹೆಚ್ಚು ಕಡಿಮೆ ಆಗ್ಬೋದು. ಅಷ್ಟು ವೆರೈಟಿ ಯಾಕೆ ಸರ್ ಇದು ಆ್ಯಕ್ಚುಲಿ ಕನ್ಫ್ಯೂಷನ್? ಆ್ಯಕ್ಚುಲಿ ಏನಪ್ಪ ಕನ್ಫ್ಯೂಷನ್ ಇಲ್ಲ ಸರ್. ಪ್ರತಿಯೊಂದು ವೆರೈಟಿನಲ್ಲಿ ಏನಾಗುತ್ತೆ, ಪಾಲಿನೇಷನ್ ಬೇಕಾಗುತ್ತೆ. ಓಕೆ. ಪಾಲಿನೇಷನ್ ಇದ್ದಾಗ ಫ್ರೂಟ್ ಕ್ವಾಲಿಟಿ ಇರ್ಬೋದು, ನಿಮಗೆ ಫ್ರೂಟ್ ಸೈಜ್ ಇರ್ಬೋದು, ನಂಬರ್ ಆಫ್ ಫ್ರೂಟ್ಸ್ ಇರ್ಬೋದು, ನಿಮಗೆ ಜಾಸ್ತಿ ಬರುತ್ತೆ. ಓಕೆ. ಸೊ ಇದ್ರ ಪಾಲಿನೇಷನ್ ಇದು ಸಿಸ್ಟಮ್ ಏನಿದೆ ಸರ್? ಇದು 100%. ಬಿಕಾಸ್ ಒಂದು ವೆರೈಟಿನ ಹಾಕೋದ್ರಿಂದ ನಮಗೆ ಯೂಸ್ ಆಗೋದಿಲ್ಲ. ಆಲ್ವೇಸ್ ವಿ ನೀಡ್ ಟು ಪ್ಲೇಸ್ ಸಮ್ 3 to 4 ವೆರೈಟೀಸ್ ಇನ್ ಬಿಟ್ವೀನ್. ಅವಾಗ ಏನಾಗುತ್ತೆ, ನಿಮ್ಮದು ಕ್ವಾಲಿಟಿ, ಈಲ್ಡು, ಪ್ರೊಡಕ್ಷನ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಒಬ್ಬ ರೈತನಿಗೆ ಏನೆಲ್ಲ ವರ್ಕ್ ಇರುತ್ತೆ ಸರ್ ಈ ಬೆಳೆ ಹಾಕಿದರೆ? ಸರ್ ಇದರಲ್ಲಿ ಭಾಳ ಸಿಂಪಲ್. ನಾವು ಏನು ಸೆಟ್ ಮಾಡಿಬಿಡ್ತೀವಿ, ಒಂದು ಸಲ ನಾವು ಪ್ರಾಪರಾಗಿ ಸೆಟ್ ಮಾಡಿಬಿಟ್ರೆ ಅಂಥ ವರ್ಕ್ ಏನು ಬರೋದಿಲ್ಲ. ಬಟ್ ವರ್ಕ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅಂದರೆ ಅಷ್ಟು ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಈಸಿ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಮಾಡ್ರೇಟ್ ರೇಂಜಲ್ಲಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಾವು ನ್ಯೂಟ್ರಿಷನನ್ನು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ವಾಟ್ರನ್ನ ನಾವು ಕುಡಿತಕ್ಕಂಥ ನೀರನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡೋಕ್ಕಾಗಲ್ಲ. ಪ್ಲಸ್ ಇದಕ್ಕೆ pH ಅವಾಗವಾಗ ಮಾನಿಟ್ರ್ ಮಾಡಬೇಕು. 5.5 ಮೇಲೆ ಏನಾದರೂ ಮಣ್ಣು pH ಜಾಸ್ತಿ ಆದರೆ ಗಿಡ ಹೋಗ್ಬಿಡುತ್ತೆ. ನೀರೇನಾದರೂ ನಾವು ಕುಡಿತಕ್ಕಂಥ ನೀರನ್ನು ಡೈರೆಕ್ಟಾಗಿ ಈ ಗಿಡಗಳಿಗೆ ಕೊಟ್ಟರೆ ಸತ್ತೋಗ್ತವೆ. ಸೊ ಮತ್ತೆ ಯಾವ ರೀತಿ ಕೊಡಬೇಕು ವಾಟರ್ನ? ಎಸ್, ಇದು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆ್ಯಕ್ಚುಲಿ ಏನಪ್ಪ ಆಗುತ್ತೆ ಅಂದರೆ, ಇದಕ್ಕೆ ನಾವು ಒಂದು pH ಅಂತಕ್ಕಂಥದ್ದು ಇರುತ್ತೆ. ವಾಟರ್ ಇರ್ಬೋದು, ಸಾಯಿಲ್ ಇರ್ಬೋದು, 5.5 ಒಳಗಡೆ ಅದನ್ನು ನಾವು ಮ್ಯಾಂಡೇಟ್ರಿ ಮಾನಿಟ್ರ್ ಮಾಡಲೇಬೇಕು. ಸೊ ನೀವು ಬಂದು ವಾಟರ್ ಬಿಡೋಕ್ಕೆ ಯಾವ ರೀತಿ ಸಿಸ್ಟಮ್ ಮಾಡ್ಕೊತಿದ್ದೀರಿ ಸರ್? ಸರ್ ಆ್ಯಕ್ಚುಲಿ ಇದು ನಮ್ಮದು ಡ್ರಿಪ್ ಸಿಸ್ಟಮ್ ಬರುತ್ತೆ. ನೋಡಿ ಈ ಥರ, ಇದು ಮೈಕ್ರೋ ಟ್ಯೂಬಿಂದ ಇದು ಟ್ಯೂನ್ ಆಗಿದೆ. ಏನಾಗುತ್ತೆ, ನಿಮಗೆ ಓಪನ್ ಮಾಡ್ಕೋಬೋದು. ಓಕೆ. ಇದನ್ನು ನಾವು ಕ್ಲೋಸ್ ಮಾಡೋ ಸಮಯದಲ್ಲಿ ನಿಮಗೆ ಎಷ್ಟು ಬೇಕು ಪರ್ ಲೀಟ್ರ್ ಅವರ್, 1 ಅವರ್ಗೆ ಎಷ್ಟು ಲೀಟ್ರ್ ಬೇಕು? 1 ಲೀಟ್ರ್ ಬೇಕಾ, 2 ಲೀಟ್ರ್ ಬೇಕಾ, 4 ಲೀಟ್ರ್ ಬೇಕಾ? ಡಿಪೆಂಡ್ಸ್ ಆನ್ ದ ಗ್ರೋತ್ ಆಫ್ ದ ಪ್ಲಾಂಟ್. ನಾವು ಅದನ್ನು ಮಾಡಿಫೈ ಮಾಡ್ಕೋತೀವಿ. ಇದನ್ನು ಲೂಸ್ ಟೈಟ್. ಇದು ಟೈಟ್. ಓಕೆ. ನನಗೆ ಎಷ್ಟು ಬೇಕು ಈ ಗಿಡಕ್ಕೆ, ಈ ಒಂದು ಹೈಟ್ಗೆ ಅಷ್ಟು ಮಾತ್ರ ಕೊಡ್ತೀವಿ. ಇದು ಏನಪ್ಪ ಅಂದರೆ, ಇದು ಬಂದು ಸ್ಟಿಕ್ಕು, ಫರ್ಮ್ ಆಗಿ ನಿಂತ್ಕೊಳ್ಳುತ್ತೆ. ಎಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಟ್ಕೋಬೋದು. ಇದು ಅಲ್ಲಿ ಇಲ್ಲಿ ಯಾಕೆಂದರೆ ನಾವು ಆನ್ ಮಾಡಿದ ತಕ್ಷಣ ಇದಕ್ಕೆ ಒಂದು
ಫೋರ್ಸ್ ಬರುತ್ತೆ, ಫೋರ್ಸಲ್ಲಿ ಅಲ್ಲಾಡುತ್ತೆ. ಬೇರೆ ಪೈಪ್ ಆದರೆ ಇದು ಅಲ್ಲಾಡಲ್ಲ, ನೆಕ್ಕನ್ನು ಟೈಟಾಗಿ ಹೋಲ್ಡ್ ಮಾಡುತ್ತೆ. ಓಕೆ, ಅದು ಡ್ರಾಪ್ ಥರನೂ ಇಲ್ಲ ನಾರ್ಮಲ್ ಆಗಿ ವಾಟರ್ ಥರ? ಇಲ್ಲ, ಇದು ನಿಮಗೆ ಡ್ರಾಪ್ ಥರ. ಓಕೆ, ಡ್ರಿಪ್ಪಿಂಗ್ ಸಿಸ್ಟಮ್. ಓಕೆ, ಇಲ್ಲ ನನ್ನ ಡ್ರಿಪ್ ಬೇಡ, ಫಾಸ್ಟಾಗಿ ಬಿಡಬೇಕಾ, ಅದರಲ್ಲೂ ಬಿಡ್ಬೋದು. ಇದರಲ್ಲಿ ಬಿಡ್ಬೋದು. 2 in 1 ಆಪ್ಷನ್ ಇದೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸೊ ಈಗ ನೀವು ಕೂಡ ಬ್ಲೂಬೆರಿ ಹಾಕಿದ್ದೀರಾ ಹೇಗೆ ಸರ್? ಹಾಂ ಸರ್, ನಾನು ಬ್ಲೂಬೆರಿ ಪ್ಲಾಂಟೇಶನ್ ಮಾಡಿದ್ದೀನಿ. ನಂದು ಆಲ್ಮೋಸ್ಟ್ 2 months ಕಂಪ್ಲೀಟ್ ಆಗಿ 3rd month ರನ್ನಿಂಗ್ ಆಗ್ತಿದೆ ಸರ್. ಹೌದಾ? ಸೊ ಈಗ ಬ್ಲೂಬೆರಿ ಬಗ್ಗೆ ನಾಲೆಜ್ ಹೆಂಗೆ ಗೊತ್ತಾಯಿತು ನಿಮಗೆ? ಯಾಕೆ ಹಾಕಬೇಕು ಅಂತ ಅನಿಸ್ತು ಆ್ಯಕ್ಚುಲಿ? ಸರ್ ಯೂಶಲ್ ಆಗಿ ಹಂಗೆ ನಾವು ಏನಾದರೂ ಹೊಸ ವೆರೈಟಿ ನೋಡೋಣ ಅಂತ ನಾವು ಯೂಟ್ಯೂಬ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಬ್ಲೂಬೆರಿ ಬೆಳೆದಂಥ ರೈತ ಅಂತ ಬಂತು. ಸೊ ಇಂಟ್ರೆಸ್ಟಿಂಗ್ ಆಗಾಯಿತು. ಸೊ ಮಾರ್ಕೆಟಲ್ಲಿ ನೋಡಿದ್ವಿ ಪ್ರೈಸ್ ಎಲ್ಲ, ಆಮೇಲೆ ಫಾರ್ಮ್ ವಿಸಿಟ್ ಮಾಡಿದ್ವಿ ಇವ್ರದ್ದು. ಸೊ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ತಗೊಂಡು ಎಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ನಿಮ್ಮೊಂದು ಎಲ್ಲಿ ಸರ್ ನಿಮ್ಮ ಊರು, ನಿಮ್ಮ ಕಡೆ? ಸರ್ ನಮ್ಮದು ಚಾಮರಾಜನಗರ ಡಿಸ್ಟ್ರಿಕ್ಟ್, ಯಳಂದೂರು ತಾಲೂಕು. ಹೌದಾ? ಸೊ ನೀವು ಎಷ್ಟು ಎಕರೆಗೆ ಹಾಕಿದ್ದೀರಾ? ಸರ್ ನಾವು 1/2 acre ಹಾಕಿದ್ದೀವಿ ಸರ್. 1/2 acre ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು? ಹಾಂ ಹೌದು ಸರ್, 1/2 acre 1000 plants ಹಾಕಿದ್ದೀವಿ ಸರ್. 1000 plants ಹಾಕಿದ್ದೀರಾ? 1000 plants ಹಾಕಿದ್ದೀವಿ. ಸೊ ನೀವು ಈಗ ಅನಲೈಸ್ ಮಾಡಿದ್ರಿ ಸರ್, ಇವ್ಯಾಲ್ಯೂಯೇಟ್ ಮಾಡಿದ್ರಿ, ಬ್ಲೂಬೆರಿ ಅನ್ನೋದು ಹೊಸ ತಳಿ ಮತ್ತು ಹೊಸ ಕ್ರಾಪ್ ನಮ್ಮ ಕರ್ನಾಟಕಕ್ಕೆ ಎಸ್ಪೆಷಲಿ. ಸೊ ನಿಮಗೆ ಆ ಧೈರ್ಯ ಹೆಂಗೆ ಬಂತು ಮತ್ತು ಮಾರ್ಕೆಟಿಂಗ್ ಬಗ್ಗೆ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಆಲೋಚನೆ ಮಾಡ್ಕೊಂಡ್ರಿ? ಸರ್ ಪ್ರತಿದಿನ ನಾವು ಯೂಶಲ್ ಆಗಿ ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಇದು ಒಂದು ಆಗಲಿ ಎಕ್ಸ್ಪೆರಿಮೆಂಟ್ ಅಂತ ಮಾಡಲಿಲ್ಲ. ಜಸ್ಟ್ ವಿ ಹ್ಯಾವ್ ಟು ಸೆಟಲ್ ಇನ್ ಲೈಫ್ ಅಂತ ಅಂದರೆ ನಮಗೆ ಒಂದು ಬ್ಲೂಬೆರಿ ಕ್ರಾಪ್ ಅಂತ ಗೊತ್ತಾಯಿತು. ಸೊ ಇದು ಮೋರ್ ಎಕ್ಸ್ಪೆನ್ಸಿವ್ ಪ್ಲಸ್ ಮೋರ್ ಪ್ರಾಫಿಟ್ ಆ್ಯಂಡ್ ಲೈಫ್ ಸೆಟಲ್ ಕ್ರಾಪ್ ಅಂತ ಗೊತ್ತಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಮಾರ್ಕೆಟಿಂಗ್ ಬಗ್ಗೆ ಯಾವ ರೀತಿ ಅನಲೈಸ್ ಮಾಡಿದ್ದೀರಾ ಮತ್ತು ಯಾವ ರೀತಿ ನೀವು ಸೇಲ್ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಧೈರ್ಯ ಇದೆ ನಿಮಗೆ? ಸರ್ ಮಾರ್ಕೆಟ್ ಬಗ್ಗೆ ನಮಗೆ ಸೆಲ್ಲಿಂಗ್ ಬಗ್ಗೆ ಯೋಚನೆ ಇಲ್ಲ. ಆಲ್ರೆಡಿ ನಮ್ಮದು ಫ್ರೂಟ್ ಬಂದಿರೋದ್ರೆ ಫ್ರೆಂಡ್ಸು ಮತ್ತು ರಿಲೇಷನ್ಸ್ ಎಲ್ಲ ನಮಗೊಂದು 100 grams ನಮಗೊಂದು 100 grams ಅಂತ ನಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಮೇಲೆ ಇದು ಮಾರ್ಕೆಟ್ ಅನ್ನೋದು ನಮಗೆ ಯೋಚನೆ ಇಲ್ಲ. ಯಾಕೆಂತಂದರೆ ಇದು ಫ್ಲೇವರ್ಸ್, ಐಸ್ ಕ್ರೀಮ್ ಫ್ಲೇವರ್ಸ್ಗೆ ಹೋಗುತ್ತೆ, ಮಾಕ್ಟೈಲ್ಸ್ಗೆ ಹೋಗುತ್ತೆ. ಜಿಮ್ ಮಾಡೋರು ಪ್ರೋಟೀನ್ಸ್ಗೋಸ್ಕರ ಪೌಡರ್ ಕನ್ಸಂಪ್ಷನ್ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಫ್ರೂಟ್ ಆಗಿ ಇರುತ್ತೆ, ಅದರಿಂದ ನಮ್ಗೇನು ಯೋಚನೆ ಇಲ್ಲ ಸರ್ ಮಾರ್ಕೆಟ್. ಅಂದರೆ ನಿಮ್ಮ 1/2 acre ಬರುವಂಥ ಕ್ರಾಪ್ನ ನೀವೇ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಷ್ಟು ಧೈರ್ಯ ಇದೆ ನಿಮಗೆ? ಖಂಡಿತ ಇದೆ ಸರ್. ಸೊ ಈಗ ಫಸ್ಟ್ ಕ್ರಾಪ್ ಯಾವಾಗ ತಗೊಳ್ಳೋಕ್ಕೆ ನಿಮ್ಮ ಪ್ಲಾನ್ ಮಾಡ್ತಾ ಇದ್ದೀರಿ ಸರ್? ಯೂಶಲ್ ಆಗಿ ನಾವು ನೆಕ್ಸ್ಟ್ ಮಾರ್ಚಲ್ಲಿ ಅಂತ ಹೇಳಿದ್ರು. ಸೊ ಮಾರ್ಚಲ್ಲಿ ನಮ್ಮದು ಆಗುತ್ತೆ ಸರ್, ಮಾರ್ಚ್ ಎಂಡಿಂಗಲ್ಲಿ ನಮಗೆ ಬರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು? ಅವ್ರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಸರ್ ಸಪೋರ್ಟು ತುಂಬ ಚೆನ್ನಾಗಿ ಬಂತು. ಒಂದು ದಿವಸ ನಾವು ಕಾಲ್ ಮಾಡದೆ ಹೋದರೆ ಕಂಪ್ನಿ ಕಡೆಯಿಂದನೇ ಕಾಲ್ ಬಂದು ನಮಗೆ ಹೆಂಗೆ ರಿಯಾಕ್ಟ್ ಆಗ್ತಿದೆ ಪ್ಲ್ಯಾಂಟ್ಸು, ಫೋಟೋ ಕಳಿಸಿ ನಾವು ಏನು ಮೆಡಿಸಿನ್ ಮಾಡ್ತಾಯಿದ್ವಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು. ನಾವು ಫೋನ್ ಮಾಡಲಿಲ್ಲ ಅಂತಂದ್ರು ಬ್ಯಾಕ್ ಟು ಬ್ಯಾಕ್ ಅವ್ರದ್ದೇ ಫೋನ್ ಇರುತ್ತೆ. ಒಂದಿನ ನಾನು ಮಿಸ್ ಮಾಡಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ 7 o'clock ಅವ್ರದ್ದೇ ಕಾಲ್ ಬಂದಿರುತ್ತೆ. ಅಂದರೆ ಈಗ ಆಲ್ರೆಡಿ 3 ತಿಂಗಳಾಗಿದೆಯಲ್ಲ ಹಾಕಿ? ಹಾಂ 3 ತಿಂಗಳು. ಸೊ ಫುಲ್ ಸಪೋರ್ಟ್ ಇದೆ ಆ ಕಡೆಯಿಂದ? 100% ಸಪೋರ್ಟ್ ಇದೆ ಸರ್. ನಿಮಗೆ ಧೈರ್ಯನೂ ಇದೆ. ಈಗ ನಾರ್ಮಲ್ ಆಗಿ ಇದು ನ್ಯೂ ಕ್ರಾಪು, ಬೇರೆದು ಅಲ್ಲ, ನಿಮಗೆ ನಾರ್ಮಲ್ ಗೊತ್ತಿರೋಂಥ ಕ್ರಾಪ್ ಏನಲ್ಲ, ಸ್ವಲ್ಪ ಡೌಟ್ಗಳೆಲ್ಲ ಬರುತ್ತೆ. ನಾರ್ಮಲ್ ಆಗಿ ನೀವು ಫೇಸ್ ಮಾಡಿದ ಚಾಲೆಂಜಸ್ ಏನಿರ್ಬೋದು ಮೇಜಿ? ಸರ್ ಹಾಕಿದ್ದು ಒಂದು 20 daysಗೆ ಈ ಗಿಡ ಏನು ಗ್ರೀನಿಶ್ ಆಗಿದೆಯೋ ಅದೆಲ್ಲ ಬ್ರೌನ್ ಟರ್ನ್ ಆಗಿ ಬಿದ್ದೋಗಕ್ಕೆ ಸ್ಟಾರ್ಟ್ ಆಯಿತು. ಹೌದಾ? ಆಮೇಲೆ ನಾವು ವಿಡಿಯೋ ಕಾಲ್ ಎಲ್ಲ ಮಾಡಿದಾಗ ನೆಕ್ಸ್ಟ್ 2 daysಗೆ ಕಂಪ್ನಿ ರೆಪ್ರೆಸೆಂಟೇಟಿವ್ ಬಂದರು ನಮ್ಮ ಫಾರ್ಮ್ಗೆ. ಓಕೆ. ಅವರು ಮಾರ್ನಿಂಗ್ ಒಂದು 9 o'clock ಇಂದ ಈವ್ನಿಂಗ್ 4 o'clock ವರೆಗೂ ಹೌ ಟು ಮಾನಿಟರ್ ಎಲ್ಲ ತೋರಿಸಿದ್ರು. ಇನ್ 3 days ನೋಡಿ ನಂಗೆ ವಿಡಿಯೋ ಕಾಲ್ ಮಾಡಿ ಅಂತಂದರು. ಇವಾಗ ಬೂಮ್ ಅಂತ ಬರ್ತಿದೆ. ಹೌದಾ? ಸ್ವಲ್ಪ ಸೆಟ್ ಆಗಬೇಕು ಅಂತಂದರೆ ನಿಮ್ಮದು ಒಂದು ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಲೀವ್ಸ್ ಎಲ್ಲ ನಮಗೆ ಬ್ರೌನ್ ಕನ್ವರ್ಟ್ ಆಗಿ ಬಿದ್ದು ಮತ್ತು ಈಗ ಹೊಸ ಚಿಗುರು ಸ್ಟಾರ್ಟ್ ಆಗಿ ಫ್ರೂಟಿಂಗು ಆಗಿದೆ. ಸೊ ಈಗ ಯಾರಾದರೂ ಬ್ಲೂಬೆರಿ ಹಾಕ್ಸ್ಬೇಕು ಅಂತ ಅನ್ನೋರಿಗೆ ನಿಮ್ಮ ಸಜೆಷನ್ ಏನು? ಯಾವ್ದು ಆಲ್ರೆಡಿ ನೀವು? ಸರ್ ಧೈರ್ಯವಾಗಿ ಹಾಕ್ಬೋದು. ನಾವು ನೆಗ್ಲೆಕ್ಟ್ ಮಾಡಿದ್ರು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಬಿಡೋದಿಲ್ಲ, ಅಷ್ಟು ಫಾಲೋ ಅಪ್ ಇರುತ್ತೆ. ಸೊ ಮಾರ್ಕೆಟಿಂಗ್ ವೈಸು ಅಷ್ಟೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ? ಖಂಡಿತ ಭಯ ಪಡೋ ಅವಶ್ಯಕತೆ ಇಲ್ಲ ಸರ್. ಬಿಕಾಸ್ ನಮಗೆ ಗೊತ್ತಿದೆ ಬ್ಲೂಬೆರಿ ಈಸ್ ಎ ವೆರಿ ಮೋಸ್ಟ್ ಡಿಮ್ಯಾಂಡಬಲ್ ಫ್ರೂಟ್ ಅಂತಂದರೆ ಬ್ಲೂಬೆರಿ ಅಲ್ವಾ? ಈಗ ನಮ್ಮ ಇಂಡಿಯಾದಲ್ಲಿ ಕ್ರಾಪೇ ಇಲ್ಲ ಅಲ್ಲ ಇದು ಮೋಸ್ಟ್? ಹೌದು ಸರ್. ಏನಪ್ಪ ಅಂದರೆ ನಮ್ಮ ನರ್ಸರಿ ಅಲ್ಲ, ಫಸ್ಟ್ ಆಫ್ ಆಲ್ ವಿ ಆರ್ ನಾಟ್ ಪ್ರೊವೈಡಿಂಗ್ ದ ಪ್ಲಾಂಟ್ಸ್ ಫಾರ್ ದ ಗಾರ್ಡನರ್ಸ್. ಅಂದರೆ ಗಾರ್ಡನರ್ಗೆ ನಾವು ಪ್ಲಾಂಟ್ಸ್ನ ಕೊಡೋದಿಲ್ಲ. ಬಿಕಾಸ್ ನಮ್ದು 1 ಗಿಡ 2 ಗಿಡ ಎಲ್ಲ ಕೊಡಲ್ಲ. ಇಷ್ಟೊತ್ತು ನಾವೇನಾದ್ರು 1-2 ಗಿಡ ಅಂತ ಸೇಲ್ ಮಾಡೋಕ್ಕೆ ಹೋಗಿದ್ರೆ 5 ಲಕ್ಷ ಗಿಡ ಸೇಲ್ ಆಗ್ತಾಯಿತ್ತು ನಾವು. ಬಿಕಾಸ್ ನಮ್ಮದು ಕಂಪನಿ, ನಮ್ಮದು ನರ್ಸರಿ ಅಲ್ಲ. ನಮ್ಮದೇನಪ್ಪ ಅಂದರೆ ಕ್ವಾಲಿಟಿ ಬಿಟ್ಟು ನಾವೆಲ್ಲೂ ಹೊರಗಡೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಎಂತ ಕೊಡಲ್ಲ ಅದನ್ನು ಹೇಳ್ಬಿಡ್ತೀನಿ ಕ್ಲಿಯರಾಗಿ. ಯಾಕಂದರೆ ಗಾರ್ಡನವರು ದಯವಿಟ್ಟು ಕಾಲ್ ಮಾಡಿಬಿಡಿ, ನಾವು ಕೊಡಲ್ಲ. ಎಂತ ಕೊಡಲ್ಲ ಹೇಳ್ಬಿಡ್ತೀನಿ. ನೀವೇನು ಮಾಡ್ತೀರಾ? 5, 10, 20, 30 ಗಿಡ ತೊಗೊತೀರಾ. ನಿಮ್ಮ ಸಿಸ್ಟಮಲ್ಲಿ ನೀವು ಮಾಡ್ಕೊತೀರಾ. ನಿಮ್ಮ ಸಿಸ್ಟಮಲ್ಲಿ ಅದನ್ನು ಬೆಳ್ಸೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ದಿನ ಇರ್ಬೋದು, ಆಮೇಲೆ ಸತ್ತೋಗುತ್ತೆ. ಆವಾಗ ಏನಾಗುತ್ತೆ, ಈ ಕಂಪ್ನಿ ಕೊಟ್ಟರೆ ಗಿಡ ಚೆನ್ನಾಗಿಲ್ಲ ಅಂತ ನಮ್ಮ ಬ್ರ್ಯಾಂಡನ್ನೇ ಹಾಳು ಮಾಡಿಬಿಡ್ತೀರ. ಸೊ ಅದಕ್ಕೆ ಕೊಡಲ್ಲ, ದಯಮಾಡಿ ಕ್ಷಮೆ ಇರಲಿ. ಜನರಲ್ಲಾಗಿ ಯಾರಾದರೂ ಲಾರ್ಜ್ ಸ್ಕೇಲಲ್ಲಿ ಮಾಡಿ ರೈತರು ಅನ್ನೋದಕ್ಕಿಂತ ಅವ್ರನ್ನ ನಾನು ರೈತರು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ.
ಅವ್ರನ್ನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಒಂದು ಕೈಗಾರಿಕೆ ಒಂದು ಇಂಡಸ್ಟ್ರಿಯನ್ನು ಕಟ್ಟುತ್ತಿದ್ದಾರೆ. ಅಂಥವ್ರಿಗೆ ನಮ್ಮ ಕಡೆಯಿಂದ 100% ಸಪೋರ್ಟ್ ಇರುತ್ತೆ. ನಮ್ಮದು ವೆಬ್ಸೈಟ್ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ಏನೇ ಬೇಕಂದರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಾವು ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ತಗೊಂಡು ಕಾಂಟ್ಯಾಕ್ಟ್ ಮಾಡಿ, ಬಹಳ ಒಳ್ಳೆಯದು. ಈ ಒಂದು ಪ್ಯಾರಾಮೀಟರ್ ಆಧಾರದ ಮೇಲೆ ನಮ್ಮ ಕೆಲಸ ನಿಂತಿರುತ್ತೆ. ಇದೊಂಥರ ಫೌಂಡೇಶನ್ ಅಂತ ಹೇಳ್ಬೋದು. ಬಿಲ್ಡಿಂಗ್ ಆಮೇಲೆ ನಾವು ನಿಮ್ಗೆ ಕಟ್ಕೊಡ್ತೀವಿ. ಭಾರತ್ ಬೆರಿ ಫಾರ್ಮ್ಸ್ LLP ಅಂತ ನೀವು ವೆಬ್ಸೈಟಲ್ಲಿ ಹಾಕಿದ್ರು, ಗೂಗಲಲ್ಲಿ ಹಾಕಿದ್ರು, ಎಲ್ಲ ಹಾಕಿದ್ರು ನಮ್ಮ ಡೀಟೇಲ್ಸ್ ಬರುತ್ತೆ.